ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಕೆಲವೊಂದು ರಹಸ್ಯಗಳ ಬಗ್ಗೆ ತಿಳಿಯೋಣ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಈ ಹೆಸರನ್ನ ಎಲ್ಲರೂ ಕೂಡ ಕೇಳಿ ಇರುತ್ತೀರಾ ಮತ್ತು ಈ ದೇವಾಲಯಕ್ಕೆ ಹೆಚ್ಚಿನವರು ಹೋಗಿ ಕೂಡ ಇರುತ್ತೀರಾ. ಈ ದೇವಸ್ಥಾನವು ಕಾರ್ತಿಕೇಯ, ಮುರುಗನ್ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುವ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದೇವಾಲಯ. ಈ ದೇವಸ್ಥಾನವು ಸರ್ಪದೋಷಗಳನ್ನು ನಿವಾರಿಸುವುದಕ್ಕೆ, ಚರ್ಮ ರೋಗಗಳನ್ನ ಶಮನ ಮಾಡುವುದಕ್ಕೆ ಹೆಸರುವಾಸಿಯಾದ ದೇವಾಲಯ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ತನ್ನದೇ ಆದ ಇತಿಹಾಸವನ್ನ, ರಹಸ್ಯವನ್ನ ಒಳಗೊಂಡಿದೆ. ಹಾಗಾದ್ರೆ ಇಲ್ಲಿನ ಇತಿಹಾಸದ ಬಗ್ಗೆ ತಿಳಿಯೋಣ. ಪ್ರತಿಯೊಬ್ಬರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿರುತ್ತೀರಾ. ಭೇಟಿ ನೀಡದೆ ಇದ್ರೂ ಕೂಡ ಈ ಹೆಸರನ್ನಾದ್ರೂ ಕೇಳಿ ಇರುತ್ತೀರಾ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಎಲ್ಲಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿದ್ದು ಕೋಟ್ಯಾಂತರ ಭಕ್ತರನ್ನ ಪ್ರಪಂಚದಾದ್ಯಂತ ಹೊಂದಿದೆ ಅಂತ ಹೇಳ್ಬೋದು. ಇದು ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಇನ್ನು ಸ್ಕಂದ ಪುರಾಣಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಳಿ ಹರಿಯುವ ಕುಮಾರಧಾರ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಸುಬ್ರಹ್ಮಣ್ಯನ ದರ್ಶನವನ್ನ ಪಡೆದುಕೊಳ್ಳುವುದರಿಂದ ದೈಹಿಕ ಸಮಸ್ಯೆಗಳು ದೂರವಾಗುತ್ತೆ ಅನ್ನುವಂತಹ ಉಲ್ಲೇಖ ಇದೆ. ಇನ್ನು ಅನೇಕರಿಗೆ ತಿಳಿಯದ ಹಲವಾರು ರಹಸ್ಯಗಳು ಈ ದೇವಾಲಯದಲ್ಲಿ ಇದೆ. ಸಂಪುಟ ನರಸಿಂಹ ದೇವರು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ಮುಖ್ಯ ದ್ವಾರದ ಬಳಿ ಸಂಪುಟ ನರಸಿಂಹ ಸ್ವಾಮಿ ಪುಟ್ಟ ದೇವಾಲಯ ಇದೆ. ಇಲ್ಲಿ ನೀವು ಒಡೆದು ಹೋಗದ ನರಸಿಂಹ ಸ್ವಾಮಿಯ ಪೆಟ್ಟಿಗೆ ಇದ್ದು, ಇದು ಸುಮಾರು 100 ವರ್ಷಗಳ ಐತಿಹ್ಯವನ್ನ ಒಳಗೊಂಡಿದೆ. ಇದರಲ್ಲಿ ನರಸಿಂಹ ಸ್ವಾಮಿಯ ಶಕ್ತಿ ಅಡಕವಾಗಿದೆ ಎಂದು ಹೇಳಲಾಗುತ್ತೆ. ಮಧ್ವಾಚಾರ್ಯರು ಹಿಮಾಲಯದಲ್ಲಿ ಮಹರ್ಷಿ ವ್ಯಾಸರನ್ನ ಭೇಟಿಯಾದಾಗ ಅವರು ಮಧ್ವಾಚಾರ್ಯರಿಗೆ 8 ಸಾಲಿಗ್ರಾಮ ಶಿಲೆಯನ್ನು ಹಾಗೂ ಶಕ್ತಿಯುತ ನರಸಿಂಹ ಶಿಲೆಯನ್ನ ಕೊಟ್ಟು ಪವಿತ್ರವಾದ ಹಾಗೂ ಶಕ್ತಿಯುತವಾದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವಂತೆ ಹೇಳುತ್ತಾರೆ. ನಂತರ ಮಧ್ವಾಚಾರ್ಯರು 6 ಸಾಲಿಗ್ರಾಮ ಶಿಲೆಯನ್ನು ಮತ್ತು ನರಸಿಂಹ ಶಿಲೆಯನ್ನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ನರಸಿಂಹ ಶಕ್ತಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇದನ್ನ ಹೀಗೆಯೇ ಪೂಜಿಸಬೇಕೆಂದು ಆಜ್ಞೆ ಮಾಡಿದ್ದರು. ಇನ್ನು ಇಲ್ಲಿರುವಂತಹ ಬಳ್ಳಾಲರಾಯ ವಿಗ್ರಹ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ನಿಮ್ಗೆ ಸಿಗುವ ಇನ್ನೊಂದು ವಿಗ್ರಹವೆಂದರೆ ಅದುವೇ ರಾಜ ಬಳ್ಳಾಲರಾಯನ ವಿಗ್ರಹ. ಈ ವಿಗ್ರಹಕ್ಕೆ ಜನರು ಪ್ರತಿನಿತ್ಯ ಬೆಣ್ಣೆಯ ಅಭಿಷೇಕ ಮಾಡುತ್ತಾರೆ. ಇದಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಬಳ್ಳಾಲರಾಯನ ಆಳ್ವಿಕೆಯಲ್ಲಿದ್ದ ಸಮಯದಲ್ಲಿ ರಾಜನು ನರಸಿಂಹ ಸಂಪುಟ ಪುಸ್ತಕವನ್ನು ತೆರೆದು ನೋಡುವುದಕ್ಕಾಗಿ ಅದನ್ನು ದೇವಸ್ಥಾನದಿಂದ ಕದ್ದು ಒಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಇದು ಒಡೆಯುವುದಿಲ್ಲ. ಬದಲಾಗಿ ರಾಜನು ದೈಹಿಕ ಉರಿಯನ್ನ ಅನುಭವಿಸುತ್ತಾನೆ. ತನ್ನ ತಪ್ಪಿನ ಅರಿವಾಗಿ ರಾಜನು ಆ ಸಂಪುಟವನ್ನ, ಅಂದರೆ ಪೆಟ್ಟಿಗೆಯನ್ನು ಹಿಡಿದುಕೊಂಡು ದೇವಸ್ಥಾನಕ್ಕೆ ಬಂದು ಅನಿರುದ್ಧ ತೀರ್ಥದ ಬಳಿ ತನ್ನ ತಪ್ಪಿಗೆ ಕ್ಷಮೆಯನ್ನ ಕೇಳುತ್ತಾನೆ. ಆಗ ಅವರು ರಾಜನಿಗೆ ಬೆಣ್ಣೆಯನ್ನ ಹಚ್ಚುವ ಮೂಲಕ ಆತನ ದೇಹದ ಉರಿಯನ್ನ ಕಡಿಮೆ ಮಾಡುತ್ತಾರೆ. ಅಂದಿನಿಂದ ರಾಜನು ಇಲ್ಲಿ ಬಳ್ಳಾಲರಾಯನ ವಿಗ್ರಹಕ್ಕೆ ಬೆಣ್ಣೆಯ ಅಭಿಷೇಕವನ್ನ ಮಾಡುತ್ತಾರೆ. 3. ಇಲ್ಲಿನ ಗರ್ಭಗುಡಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಿಲ್ಲಿಸಿದ್ದಾನೆ. ಈ ಗರ್ಭಗುಡಿಯ ಒಳಗೆ ಯಾರಿಗೂ ಪ್ರವೇಶವಿಲ್ಲ. ದೂರದಿಂದಲೇ ದೇವರ ದರ್ಶನವನ್ನ ಪಡೆದುಕೊಳ್ಳಬೇಕಾಗುತ್ತೆ. ಗರ್ಭಗುಡಿಯಲ್ಲಿನ ಮೂಲ ವಿಗ್ರಹದಲ್ಲಿ ಶಿವಲಿಂಗವಿದ್ದು ಅದರ ಮೇಲೆ ಆದಿಶೇಷನಿದ್ದಾನೆ. ಅವನ ಮೇಲೆ ವಾಸುಕಿ, ಅವನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ಇಲ್ಲಿ ಮೂಲ ವಿಗ್ರಹವು ಗುಹೆಯ ಒಳಗೆ ಇರುವಂತಿದೆ. ಗುಹೆ ಎಂದರೆ ಕುಕ್ಷಿ. ಈ ಕುಕ್ಷಿ ಕಾಲಾನಂತರ ಕುಕ್ಕೆಯಾಗಿ ಬದಲಾಯಿತು. ಇಂದಿಗೂ ಇಲ್ಲಿ ಗರ್ಭಗುಡಿಯಲ್ಲಿರುವ ವಾಸುಕಿ ವಿಷಗಾಳಿಯನ್ನ ಹೊರಹಾಕುತ್ತಾನೆ. ಇದರಿಂದ ಸಾಮಾನ್ಯ ಜನರು ಅನಾರೋಗ್ಯಕ್ಕೆ ತುತ್ತಾಗಬಹುದು ಎನ್ನುವ ಕಾರಣಕ್ಕಾಗಿ ಜನರಿಗೆ ಗರ್ಭಗುಡಿಯ ಬಳಿ ಪ್ರವೇಶವನ್ನ ನೀಡುವುದಿಲ್ಲ. ಗರ್ಭಗುಡಿಯ ಹೊರಗೆ ಇರುವಂತಹ ಬೆಳ್ಳಿಯ ಗರುಡ ಸ್ತಂಭದ ಬಳಿಗೆ ನಿಂತು ಭಕ್ತರು ದರ್ಶನವನ್ನ ಪಡೆದುಕೊಳ್ಳುತ್ತಾರೆ. ಇನ್ನು ಇಲ್ಲಿರುವ ಆದಿ ಸುಬ್ರಹ್ಮಣ್ಯ ದೇವಾಲಯ. ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯನ ದರ್ಶನ ಪಡೆದು ಹಿಂದಿರುಗುವಾಗ ದೇವಾಲಯದ ಹಿಂಭಾಗದಲ್ಲಿ ನಮಗೆ ಆದಿ ಸುಬ್ರಹ್ಮಣ್ಯ ದೇವಾಲಯ ಸಿಗುತ್ತೆ. ಒಮ್ಮೆ ಸರ್ಪವಾದ ಕದ್ರು ಮತ್ತು ಆಕೆಯ ಮಕ್ಕಳು ತನ್ನ ತಾಯಿ ವಿನುತಳಿಗೆ ಮೋಸದಿಂದ ದಾಸಿಯನ್ನಾಗಿ ಮಾಡಿದ ವಿಚಾರ ಗರುಡನಿಗೆ ತಿಳಿಯುತ್ತದೆ. ಇದರಿಂದ ಕೋಪಗೊಂಡ ಗರುಡ ಸರ್ಪಗಳನ್ನ ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆ ಸಮಯದಲ್ಲಿ ಆತನಿಗೆ ವಾಸುಕಿ ಸಿಗುತ್ತಾನೆ. ವಾಸುಕಿಯನ್ನು ತನ್ನ ಉಗುರುಗಳಿಂದಲೇ ಗರುಡ ಗಾಯಗೊಳಿಸುತ್ತಾನೆ. ಇದನ್ನು ನೋಡಿದ ಕಶ್ಯಪ ಮಹರ್ಷಿಗಳು ಗರುಡನನ್ನ ಕುರಿತು ಯಾವುದೋ ಒಂದು ಸರ್ಪ ಮಾಡಿದ ತಪ್ಪಿಗಾಗಿ ಎಲ್ಲಾ ಸರ್ಪಗಳಿಗೆ ಶಿಕ್ಷೆಯನ್ನ ನೀಡುವುದು ಸರಿಯಲ್ಲ, ಹಾಗಾಗಿ ವಾಸುಕಿಯನ್ನ ಬಿಡುವಂತೆ ಹೇಳುತ್ತಾನೆ. ನಂತರ ಗರುಡ ವಾಸುಕಿಯನ್ನ ಬಿಡುತ್ತಾನೆ. ವಾಸುಕಿ ಶಿವನನ್ನ ಪ್ರಾರ್ಥಿಸಿ ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಶಿವ ವಾಸುಕಿಯನ್ನ ಕುರಿತು, ನೀನು ಭೂಲೋಕಕ್ಕೆ ತೆರಳಿ ಅಲ್ಲಿ
ಮಹಿನಡಿಯಲ್ಲಿ ಸ್ನಾನ ಮಾಡು, ನಿನ್ನ ಗಾಯಗಳು ವಾಸಿಯಾಗುತ್ತದೆ. ನಂತರ ಸುಬ್ರಹ್ಮಣ್ಯನನ್ನ ಪ್ರಾರ್ಥಿಸು, ಅವನೇ ನಿನ್ನನ್ನು ಗರುಡನಿಂದ ರಕ್ಷಿಸುತ್ತಾನೆ ಎಂದು ಹೇಳುತ್ತಾನೆ. ಅದರಂತೆ ವಾಸುಕಿ ನಡೆದುಕೊಂಡಾಗ ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಆ ಸ್ಥಳವೇ ಈ ಆದಿ ಸುಬ್ರಹ್ಮಣ್ಯ ದೇವಾಲಯ. ಇನ್ನು ಇಲ್ಲಿರುವಂತಹ ಬಿಲಾದ್ವಾರ, ಆದಿ ಸುಬ್ರಹ್ಮಣ್ಯ ದೇವಾಲಯದಿಂದ ಎಡಭಾಗಕ್ಕೆ ಹೋದರೆ ಅಲ್ಲಿ ಬಿಲಾದ್ವಾರವಿದ್ದು ಇದರಲ್ಲಿ 2 ಗುಹೆಗಳಿವೆ. ಇದರಲ್ಲಿ ಒಂದು ಗುಹೆಗೆ ಪ್ರವೇಶವಿದ್ದು ಇನ್ನೊಂದು ಗುಹೆಗೆ ಪ್ರವೇಶ ನಿಷಿದ್ಧವಾಗಿದೆ. ಈ 2 ಗುಹೆಯಲ್ಲಿ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಗಾಗಿ ತಪಸ್ಸು ಮಾಡಿದ್ದನು ಎಂದು ಹೇಳಲಾಗುತ್ತೆ. ಇಂದಿಗೂ ಇಲ್ಲಿ ವಾಸುಕಿನಾಗ ಇದೆ ಎನ್ನುವ ನಂಬಿಕೆ ಇದೆ. ಇನ್ನು ಇಲ್ಲಿರುವಂತಹ ಕುಮಾರಧಾರ ನದಿ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹರಿಯುತ್ತಿರುವ ನದಿಯೇ ಈ ಕುಮಾರಧಾರ. ಇದನ್ನು ಗಂಗೆಯಷ್ಟೇ ಪವಿತ್ರ ಮತ್ತು ಪಾವನವೆಂದು ಪರಿಗಣಿಸಲಾಗಿದೆ. ಅಂತೂ ವಾಸುಕಿನಾಗ ತನ್ನ ಗಾಯವನ್ನ ವಾಸಿ ಮಾಡಿಕೊಳ್ಳಲು ಸ್ನಾನ ಮಾಡಿದ ಮಾಯಿ ನದಿಯನ್ನೇ ಇಂದು ಕುಮಾರಧಾರ ನದಿ ಎಂದು ಕರೆಯಲಾಗುತ್ತೆ. ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಕರ್ಮಗಳು ಕಳೆದು ಚರ್ಮ ರೋಗಗಳು ಮಾಯವಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಈ ನದಿಗೆ ಕುಮಾರಧಾರವೆಂದು ಕರೆಯಲು ಒಂದು ಕಾರಣ ಕೂಡ ಇದೆ. ಇದರ ಪ್ರಕಾರ ಕುಮಾರನೆಂದು ಕರೆಯಲಾಗುವ ಸುಬ್ರಹ್ಮಣ್ಯನು ರಾಕ್ಷಸರನ್ನ ಕೊಂದ ಬಳಿಕ ಆಯುಧದಲ್ಲಿದ್ದ ರಕ್ತವನ್ನ ತೊಳೆಯಲು ಈ ನದಿಯ ನೀರನ್ನ ಬಳಸಿಕೊಳ್ಳುತ್ತಾನೆ. ಆದ್ದರಿಂದ ಈ ನದಿಯನ್ನ ಕುಮಾರಧಾರವೆಂದು ಕರೆಯಲಾಗುತ್ತೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇನ್ನಷ್ಟು ರಹಸ್ಯಗಳು. ಬೃಂದಾವನದಲ್ಲಿ ಮಠಾಧಿಪತಿಗಳ ಪಾರ್ಥಿವ ಶರೀರವನ್ನ ಇಡಲಾಗಿದೆ ಹಾಗೂ ಇದೊಂದು ಧ್ಯಾನ ಮಂದಿರವೂ ಆಗಿದೆ. ಸರ್ಪ ಸಂಸ್ಕಾರ, ಆದಿ ಸುಬ್ರಹ್ಮಣ್ಯ ದೇವಾಲಯದ ಬಳಿ ಸರ್ಪ ಸಂಸ್ಕಾರ ಮಾಡುವ ಸ್ಥಳವಿದೆ. ಇಲ್ಲಿಗೆ ಒಂದು ಸರ್ಪ ಸಂಸ್ಕಾರ ಮಾಡುವುದರಿಂದ ಸರ್ಪದೋಷಗಳು ಪರಿಹಾರವಾಗುವುದು. ಬೃಹದ್ ರಥ, ದೇವಾಲಯದ ಬಳಿ 2 ರಥಗಳಿವೆ. ಅದರಲ್ಲಿ ದೊಡ್ಡ ರಥವನ್ನ ಬ್ರಹ್ಮರಥ, ಚಿಕ್ಕ ರಥವನ್ನ ಪಂಚಮಿ ರಥವೆನ್ನುತ್ತಾರೆ. ಸುಬ್ರಹ್ಮಣ್ಯ ಷಷ್ಠಿಯ ಸಮಯದಲ್ಲಿ ಬ್ರಹ್ಮರಥದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹದ ಮೆರವಣಿಗೆ ನಡೆಯುತ್ತೆ. ಇನ್ನು ಸಿದ್ಧ ಪರ್ವತ, ದೇವಾಲಯದ ಹಿಂದೆಯೇ ಕುಮಾರ ಪರ್ವತ ಎನ್ನುವ ದೊಡ್ಡ ಪರ್ವತ ಇದೆ. ವಿಷ್ಣು ತೀರ್ಥರ ಜೊತೆ ಇನ್ನೂ ಕೆಲವು ತೀರ್ಥರು ಈ ಪರ್ವತದಲ್ಲಿ ಇಂದಿಗೂ ಧ್ಯಾನ ಮಾಡುತ್ತಿದ್ದಾರೆ ಎನ್ನುವ ನಂಬಿಕೆ ಕೂಡ ಇದೆ. ಇದು ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ. ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.